ಗುರುಜಿ, ಪಂಚಾಂಗಕ್ಕೆ ವಿಶೇಷ ಪೂಜೆನ ಸಲ್ಲಿಸಿದ್ದಾಯಿತು. ಪಂಚಾಂಗ ಶ್ರವಣ ಮಾಡೋದಾ ಈಗ? ಖಂಡಿತಮ್ಮ. ಪಂಚಾಂಗ ಶ್ರವಣಕ್ಕೂ ಮುನ್ನ ಒಂದು ಪುನಃ ಪೂಜೆ ಇದೆ. ಸರಿ, ತಾಯಿಗೆ ಪುನಃ ಪೂಜೆ ಮಾಡೋಣ. ಜಾತವೇದಸೇ ಸನುವಾಮಸೋಮರಾತೀತೋ ನಿದಹಾತಿವೇದಃ ಸನಪರ್ಷತದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಂ ಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಯೋ ವೇದಾಲೋ ಸ್ವರ ಪ್ರೋಕ್ತೋ ವೇದ ಚಾಮ್ರ ಸೇವೆ ಆಗಲಿ. ಯೋ ವೇದಾಲೋ ಸ್ವರ ಪ್ರೋಕ್ತೋ ವೇದಾಂತೇನ ಪ್ರತಿಷ್ಠಿತಃ ತಸ್ಯ ಪ್ರಕೃತಿರೇ ಯಸ್ಯ ಪರಸ್ಯ ಮಹೇಶ್ವರಃ ಪರ್ಯಾಪ್ತ್ಯ ಅನಂತರಾಯ ಯ ಸರ್ವಸ್ತೋಮೋತಿರ ಶ್ರವುತ್ತಮಹರ್ಭವತಿ ಸರ್ವಸ್ಯಾಪ್ತ್ಯೈ ಸರ್ವಚರಿತ್ರೈ ಸರ್ವಮೇವ ತೇನ ಆಪ್ನೋತಿ ಸರ್ವಂ ಜಯತಿ. ರಾಜಾದಿರಾಜಾಯ ಪ್ರಸಕ್ಯ ಸಾಹಿನೇ ನಮೋ ವೈ ಶ್ರವಣಾಯ ಕುರ್ಮಹೇ ಸಮೇ ಕಾಮಾನ್ ಕಾಮಕಾಮಾಯ ಭಕ್ತ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಯೋ ವೇದಾಂ ಬ್ರಹ್ಮಣೋ ವೇದಾಂ ಅಮೃತೇನಾಂ ಪದಾಂಬರೀಂ ತಸ್ಮೈ ಬ್ರಹ್ಮಚ ಬ್ರಹ್ಮಚ ಆಯುಕೀರ್ತಿಂ ಪ್ರಜಾಂ ದದುಃ. ಭಗವತಿ ಶ್ರೀರಾಜರಾಜೇಶ್ವರೀ ನಮಃ. ಲಲಿತಾಂ ರಾಜರಾಜೇಶ್ವರೀ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಆರಾಧಿತಾನ್ ದೇವಾನಾಂ ಪುನಃ ಪೂಜಾಂ ಚ ಕರಿಷ್ಯೆ. ಛತ್ರಂ ಧಾರಯಾಮಿ ಚಾಮ್ರಂ ವೀರ್ಯಾಮಿ. ಛತ್ರಂ ಸಮರ್ಪಯಾಮಿ. ದೇವರ ಮೇಲೆ ಪೂಜಾ. ಛತ್ರಂ ಸಮರ್ಪಯಾಮಿ ಚಾಮ್ರೇ ವೀರ್ಯಾಮಿ. ಗೀತಂ ಶ್ರಾವಯಾಮಿ ಆಂದೋಳಂ ಸಮರ್ಪಯಾಮಿ. ಅಶ್ವಾಣಂ ಸಮರ್ಪಯಾಮಿ. ಪದಾರೋಹಣಂ ಸಮರ್ಪಯಾಮಿ. ಸಮಸ್ತರಾಜೋಪಚಾರ ದೇವೋಪಚಾರ ಸತ್ಯೋಪಚಾರ ಮಾನಸೋಪಚಾರ ಪೂಜಾನ್ ಸಮರ್ಪಯಾಮಿ. ಷೋಡಶೋಪಚಾರದಲ್ಲಿ ಕೀರ್ತನೆ, ರಾಜೋಪಚಾರ ಇದೆಲ್ಲವೂ ಭಗವತಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು. ಜೊತೆಗೆ ದೇವಿಗೆ ನಾಮ ಸಂಕೀರ್ತನೆಗಳು, ದಾಸರ ಪದಗಳನ್ನು ಸಹಿತ ಸಾಕಷ್ಟು ಜನ ಹೇಳೋದು ಒಂದಷ್ಟು ವಾಡಿಕೆನೇ. ಪೂಜಾ ಅನುಷ್ಠಾನದಲ್ಲಿ ಸಂಗೀತಗಾನಪ್ರಿಯ ಸ್ವಾಮಿನ ಸಂಗೀತ ಅವಧಾರ್ಯ, ಆ ಸಂಗೀತವನ್ನು ಹೇಳಬೇಕಾದರೂ ಅಷ್ಟೇ ವಿಶೇಷವಾಗಿರುತ್ತೆ. ಶ್ರೀಚಕ್ರರಾಜ ಸಿಂಹಾಸನೇಶ್ವರಿ ಶ್ರೀಲಲಿತಾ ಅಂಬಿಕೆ ಭುವನೇಶ್ವರಿ. ಶ್ರೀಚಕ್ರರಾಜ ಸಿಂಹಾಸನೇಶ್ವರಿ ಶ್ರೀಲಲಿತಾ ಅಂಬಿಕೆ. ಓಂ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರ್ಯಾಃ ದಿವೀವ ಚಕ್ಷರಾತದಂ. ಪರಮಂ ಪದಂ. ಭಗವತಿ ಒಂದು ಸ್ವಲ್ಪ ಹೂ ಕೊಡಪ್ಪ. ವರ್ಷದ 365 ದಿನ ಪ್ರಾರಂಭವಾಗ್ತಕ್ಕಂಥ ಈ ಶುಭ ಸಂದರ್ಭ ಪಂಚಾಂಗ ಶ್ರವಣದೊಂದಿಗೆ ಪ್ರಾರಂಭವಾಗ್ತಕ್ಕಂಥದ್ದು. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ, ಇಷ್ಟ ದೇವತಾ ಕುಲದೇವತೆಯನ್ನು ಆರಾಧನೆ ಮಾಡಿ, ಮಾತಾಪಿತೃಗಳನ್ನು ತಂದೆ ತಾಯಿಯನ್ನು ಪ್ರಾರ್ಥನೆ ಮಾಡಿ, ಗುರುಗಳ ಆಶೀರ್ವಾದವನ್ನು ಪಡೆದು ಇನ್ನು ಪಂಚಾಂಗ ಶ್ರವಣ ಮಾಡೋಣ. ಪಂಚಾಂಗ ಶ್ರವಣದಲ್ಲಿ ಇರ್ತಕ್ಕಂಥ ರಾಶಿ ಭವಿಷ್ಯತ್ತು, ಈ ವರ್ಷದ ನವನಾಯಕರು ಅವರ ಆಳ್ವಿಕೆ ಹೇಗಿದೆ, ಜೊತೆಗೆ ಯಾರು ರಾಜ ಯಾರು ಮಂತ್ರಿ, ಜೊತೆಗೆ ಸೇನಾಧಿಪತಿ ಯಾರು ರಸಾಧಿಪತಿ ಯಾರು, ಮಳೆ ಬೆಳೆ ಹೇಗಿದೆ, ದನ ಕರುಗಳಿಗೆ ಆಹಾರ ಹೇಗಿದೆ, ಜೊತೆಗೆ ರಾಜ್ಯದ ಸುಭಿಕ್ಷತನ ಅದು ಹೇಗಿದೆ, ಬನ್ನಿ ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಒಮ್ಮೆ ಪ್ರಾರ್ಥಿಸೋಣ. ಅಂಬಾ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಸಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಯೇ ನಮಃ. ಸರ್ವಸ್ವರೂಪಿ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ರಸ್ತ್ರಾಹಿನೋ ದೇವಿ ದುರ್ಗಾದೇವಿ ನಮೋಸ್ತುತೇ. ಪಂಚಾಂಗಾನುಷ್ಠಾನ ಆಯಿತು. ಇನ್ನು ನೀವು ಸಹಿತ ನಿಮ್ಮ ಮನೆಯಲ್ಲಿ ಪಂಚಾಂಗ ಕರ್ತೃಗಳನ್ನು ಅಂದರೆ ಪಂಚಾಂಗ ಬರೆದಿರ್ತಕ್ಕಂಥವ್ರನ್ನೂ ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಪಂಚಾಂಗ ಬರೀತಕ್ಕಂಥದ್ದು ಸಾಮಾನ್ಯವಾದ ವಿಚಾರ ಅಲ್ಲ. ಇವತ್ತು ನಾವು ನೋಡ್ತಾ ಇರ್ತಕ್ಕಂಥದ್ದು